ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಮುಕುಟಮಣಿಗೆ ಮತ್ತೊಂದು ಗರಿ ಈಗ ಸೇರ್ತಾ ಇದೆ. ಕಾರಣ ಸಿಗಂದೂರು ಸೇತುವೆ ಉದ್ಘಾಟನೆ ಆಗ್ತಾ ಇದೆ ನಾಳೆ. ಆದರೆ ಈ ಸಿಗಂದೂರು ಸೇತುವೆ ಉದ್ಘಾಟನೆಯಲ್ಲೂ ಜಟಾಪಟಿ ಆಗ್ತಾ ಇದೆ. ಆಹ್ವಾನ ವಿಚಾರದಲ್ಲಿಯೂ ಹಾಗಾದರೆ ರಾಜಕೀಯ ನಡೀತಾ ಇದೆಯಾ? ಸಂಸದ BY ರಾಘವೇಂದ್ರ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಗರಂ ಆದಂತೆ ಕಾಣಿಸ್ತಾ ಇದೆ. CM ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿಲ್ಲ, ಬಿಜೆಪಿ ಸಂಸದರಿಂದ ನಿರ್ಲಕ್ಷ್ಯ ಆಗಿದೆ, ಕಾರ್ಯಕ್ರಮದ ಆಹ್ವಾನ ವಿಳಂಬವಾಗಿ ನೀಡಿದ್ರ, ನಾಳೆ ಉದ್ಘಾಟನೆ ಆಗ್ತಾ ಇದೆ ಸೇತುವೆ, ಈ ಸಂಬಂಧ ಸಾಕಷ್ಟು ಕಿತ್ತಾಟ ಆಗ್ತಾ ಇದೆ. ಇನ್ನು ನಿತಿನ್ ಗಡ್ಕರಿಯವರೇ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡಲಿಕ್ಕೆ. ಶಿವಮೊಗ್ಗದ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ಇದು. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರೇ ಈ ಸೇತುವೆ ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ರಾಜ್ಯ ನಾಯಕರ ಆಹ್ವಾನ ವಿಚಾರದಲ್ಲಿ ಯಾಕೆ ಹಾಗಾದರೆ ನಿರ್ಲಕ್ಷ್ಯ ಮಾಡಿಬಿಟ್ರಾ? ಇನ್ನು ಆಹ್ವಾನ ಬಂದಿಲ್ಲ ಅಂತ ಮಧು ಬಂಗಾರಪ್ಪ ಒಂದು ಕಡೆ ಈಗ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಿಗಂದೂರಿಗೆ ಹೋಗಬೇಕು ಅಂದರೆ ಲಾಂಚಲ್ಲಿ ಹೋಗಬೇಕಾಗಿತ್ತು, ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ದೂರದಿಂದ ಎಲ್ಲ ಬರ್ತಾ ಇದ್ರು. ಯಾಕಂದರೆ ಶಿವಮೊಗ್ಗ ಭಾಗಕ್ಕೆ ಸಿಗಂದೂರು ಅಂದರೆ ತಾಯಿ ಚೌಡೇಶ್ವರಿ ಮಾತೆಯನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ವಿದೇಶಗಳಿಂದಲೂ ಕೂಡ ಬರ್ತಾರೆ, ಅಲ್ಲಿಗೆ ಈಗಲೂ ಕೂಡ ಬರ್ತಾರೆ. ಆದರೆ ಅಲ್ಲೊಂದು ಸೇತುವೆ ನಿರ್ಮಾಣಕ್ಕೆ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇತ್ತು ಆ ಭಾಗದಲ್ಲಿ. ಈಗ ಆ ಸೇತುವೆಗೆ ಹೆಸರಿಡುವ ವಿಚಾರದಲ್ಲೂ ಸಾಕಷ್ಟು ಜಟಾಪಟಿ ಆಗ್ತಾ ಇದೆ. ರಾಘವೇಂದ್ರ ಹೆಸರು, BY ರಾಘವೇಂದ್ರ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೆಸರನ್ನು ಇಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಶರಾವತಿ ನದಿಯ ಹೆಸರನ್ನು ಕೂಡ ಇಡಬೇಕು ಅನ್ನುವಂಥ ಹೆಸರು ಬರ್ತಾ ಇದೆ. ಜೊತೆಗೆ ತಾಯಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಇಡಿ ಅಂತ ಹೆಸರು ಕೂಡ ಬರ್ತಾ ಇದೆ. ಈ ಬೆಳವಣಿಗೆ ನಡುವೆ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪ್ರಮುಖರಿಗೆ ಈಗ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತಹ ಆರೋಪ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ ಅಂತ. ಒಟ್ಟಿನಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬೆಳವಣಿಗೆಗಳ ನಡುವೆ ಈಗ ಸೇತುವೆ ಅಂತೂ ನಿರ್ಮಾಣ ಆಗಿದೆ, ಸೇತುವೆ ನಾಳೆ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅನ್ನುವಂತಹ ವಿಚಾರ ಬೆಂಗಳೂರಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಡವಾಗಿ ಆಹ್ವಾನ ನೀಡಿದ್ದಾರೆ, ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ, ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಪರ ನಾವು ಹೋಗ್ತೇವೆ. ಆಹ್ವಾನ ಬಂದಿಲ್ಲ ಅಂತಿಲ್ಲ, ಆದರೆ ಲೇಟಾಗಿ ಬಂತು. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಿಚಾರ ಏನೂ ಇಲ್ಲ. BJP ಕಾಂಗ್ರೆಸ್ ಎಲ್ಲ ಸರ್ಕಾರದಲ್ಲೂ ಕೂಡ ಸೇತುವೆ ಆಗಿದೆ, ಅದರಲ್ಲೇನು ಕ್ರೆಡಿಟ್ ತೆಗೆದುಕೊಳ್ಳೋಕೆ ಸರ್ಕಾರ ಹೋಗಲ್ಲ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಆಹ್ವಾನ ನೀಡದ ವಿಚಾರ ಅಂದರೆ ಇಲ್ಲಿ ನೀಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಕೊಟ್ಟಿದ್ದಾರೆ, ಸ್ವಲ್ಪ ಲೇಟ್ ಆಯಿತು. ಅವ್ರು ಲೇಟಾಗಿ ಕೊಟ್ಟರು ಅಂತ ನಾವೇನು ಅವಾಯ್ಡ್ ಮಾಡಲ್ಲ, ಯಾಕಂದರೆ ಅದು ದೇವ್ರ ವಿಚಾರ, ಹಾಗಾಗಿ ನಾವು ಹೋಗ್ತೀವಿ. ಮತ್ತು ಇದ್ರಲ್ಲಿ ಕ್ರೆಡಿಟ್ ಏನು ತೆಗೆದುಕೊಳ್ಳೋಕೆ ಹೋಗಲ್ಲ ನಾವು. ಯಾಕಂದರೆ ಸಹಜವಾಗಿ ಶಿವಮೊಗ್ಗ ಅಂದರೆ ಯಡಿಯೂರಪ್ಪ, ಶಿವಮೊಗ್ಗ ಅಂದರೆ ಸಂಸದ BY ರಾಘವೇಂದ್ರ ಅಂತ ಒಂದು ಟಾಕ್ ಇದೆ. ಹಾಗಾಗಿ ಇದರಲ್ಲಿ ಯಡಿಯೂರಪ್ಪನವ್ರಿಗೆ ಕ್ರೆಡಿಟ್ ಹೋಗ್ತದ, ಸರ್ಕಾರದವ್ರಿಗೆ ಕ್ರೆಡಿಟ್ ಹೋಗ್ತದ, ಇವೆಲ್ಲ ಇಲ್ಲ. ನಾವೇನು ಕ್ರೆಡಿಟ್ ತೆಗೆದುಕೊಳ್ಳೋಕೆ ಹೋಗಲ್ಲ. ಅವ್ರ ಆಹ್ವಾನ ಬಂದಿದೆ, ಲೇಟ್ ಆಗಾದರೂ ಬಂದಿದೆ, ನಾವು ಹೋಗ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು, ಹೀಗಾಗಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಕ್ಲಾಶ್ ಆಗೋಲ್ಲ. ಸ್ಟೇಟ್ ಗೌರ್ಮೆಂಟ್ಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ರೆ, ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವರು. ಆದರೆ ಅವರು ಮುಂಚೆನೆ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದೀವಿ. ನಾವು ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯ್ತು. ಬ್ರಿಡ್ಜ್ ಆರಂಭವಾಗಿದ್ದು ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತವೆ. ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್, ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, BJP ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಎಲ್ಲೂ ಇಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಗಿತ್ತು, JDS ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ.